ಈ ನಡುವೆ ಮತ್ತಷ್ಟು ಜನ ಸಂತ್ರಸ್ತೆಯರು ಬರ್ತಾ ಇದ್ದಾರೆ. ಈಗಾಗಲೇ SIT ಮುಂದೆ ಮತ್ತೆ 5 ಜನ ಸಂತ್ರಸ್ತೆಯರು ಹಾಜರಾಗಿದ್ದಾರೆ. ಡಿವೈಎಸ್ಪಿ ಪ್ರಭಾವತಿ ಮುಂದೆ 5 ಸಂತ್ರಸ್ತೆಯರು ಹಾಜರಾಗಿ ವಿಚಾರಣೆಯನ್ನು ಎದುರಿಸಿದ್ದಾರೆ. SIT ಮುಂದೆ ಮತ್ತೆ 5 ಹಾಜರಾಗಿದ್ದಾರೆ ಸಂತ್ರಸ್ತೆಯರು. ಡಿವೈಎಸ್ಪಿ ಪ್ರಭಾವತಿ ಮುಂದೆ ಸಂತ್ರಸ್ತ ಮಹಿಳೆಯರ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಈವರೆಗೆ 10 ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನು SIT ದಾಖಲು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಮಕ್ಕಳ ಆಯೋಗದಿಂದಲೂ ಕೂಡ ಪ್ರಜ್ವಲ್ಗೆ ಸಂಕಷ್ಟ ಫಿಕ್ಸ್ ಅಂತ ಇದ್ದಾರೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಬಹುದು. ದೂರುದಾರೆಯ ಮಗಳ ಹೇಳಿಕೆಯನ್ನು ಪಡೆಯೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ದೂರುದಾರ ಹೇಳಿದ್ದು ನನ್ನ ಮಗಳ ಜೊತೆ ಕೂಡ ವಿಡಿಯೋ ಚಾಟ್ ಮಾಡಬೇಕಾದ್ರೆ ಈ ಥರ ಅಶ್ಲೀಲವಾಗಿ ನಡ್ಕೊಂಡಿದ್ದಾರೆ ಅಂತ. ಇವತ್ತು ಸಂಜೆ ಅಥವಾ ನಾಳೆ ಸಂತ್ರಸ್ತೆಯ ಮಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಸಂತ್ರಸ್ತೆ ಒಬ್ಬಳು ಪ್ರಜ್ವಲ್ ಅವರು ನನಗೆ ವಾಟ್ಸಪ್ ಕಾಲ್ ಮಾಡಿ ನನ್ನೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಲ್ದೇ, ಅನುಚಿತವಾಗಿ ವರ್ತನೆ ಮಾಡಿದ್ದಲ್ದೇ ನನ್ನ ಮಗಳೊಂದಿಗೂ ಸಹ ಅವರು ಅನುಚಿತ ವರ್ತನೆ ಮಾಡಿದರು, ಮಾತಾಡ್ತಾಯಿದ್ರು, ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾಯಿದ್ರು ಅನ್ನೋ ಒಂದು ದೃಶ್ಯ ಮಾಧ್ಯಮಗಳು ನಮ್ಮ ಗಮನಕ್ಕೆ ಬಂದಿದೆ. ಇದು ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಗಂಭೀರವಾಗಿ ತೊಗೊಂಡಿದೆ. ಆ ಮಗಳ ವಯಸ್ಸೇನು, ಈ ಥರದ ಅಪ್ರಾಪ್ತ ಮಕ್ಕಳು ಏನಾದರೂ ಇಂಥ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಎದುರಾಗಿದೆ. ಹೀಗಾಗಿ ನಾವು SIT ಅವರಿಗೆ ಈಗಾಗಲೇ ನಾವು ಪತ್ರ ಬರೀಲಿಕ್ಕೆ ನಾವು ತಯಾರಾಗಿದ್ದೀವಿ. ಏನಂದರೆ ಸಮಗ್ರವಾಗಿ ತನಿಖೆ ಮಾಡಬೇಕು, ಅದರಲ್ಲಿ ಏನಾದರೂ ಅಪ್ರಾಪ್ತರಿದ್ದರೆ ಅದರ ಪೂರ್ಣ ವರದಿಯನ್ನು ನಮ್ಮ ಆಯೋಗಕ್ಕೆ ಕೊಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ನಮ್ಮ ಒಂದು ಕೋರಿಕೆ ಇದೆ SIT ಅವರಿಗೆ. ಶೀಘ್ರದಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ. ನಮ್ಮ ಅಧ್ಯಕ್ಷರಿಗೆ ನಾನು ಕೂಡ ಸ್ವತಃ ಈ ಥರದ ಒಂದು ವಿಷಯಕ್ಕಾಗಿ ನಾವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಈ ರಾಜ್ಯದಲ್ಲಿ ಈ ಥರದ ಒಂದು ಅಪ್ರಾಪ್ತರಿಗೆ ಏನಾದರೂ ಇಂಥ ಪ್ರಕರಣಗಳಲ್ಲಿ ಬಳಕೆ ಮಾಡಿಕೊಂಡಿದ್ದೆ ಆದಲ್ಲಿ ಸಮಸ್ಯೆ ಎದುರಿಸಿದಂಥದ್ದು ಇದ್ದರೆ ನಮ್ಮ ಆಯೋಗ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ ಒಟ್ಟು 10 ಜನ ಸಂತ್ರಸ್ತೆಯರು SIT ಮುಂದೆ ಹಾಜರಾಗಿದ್ದಾರೆ, ಫೈನ್. ಬಟ್ ಈ 10 ಜನ ಸಂತ್ರಸ್ತೆಯರು ಇಂಡಿವಿಜುವಲ್ ಆಗಿ ಒಂದೊಂದು ದೂರು ದಾಖಲು ಮಾಡಿದಾರಾ? ಒಂದು ವೇಳೆ ಇವರೇನಾದರೂ ದೂರು ದಾಖಲು ಮಾಡಿದ್ದೇ ಆದರೆ ಇವ್ರದ್ದು 164 ಸ್ಟೇಟ್ಮೆಂಟ್ ಆಗಬೇಕಾಗುತ್ತಲ್ವಾ? ಅರವಿಂದ್, ಏನಂದ್ರೆ SIT ಅಧಿಕಾರಿಗಳು ಈಗ 2 ಆಯಾಮಗಳಲ್ಲಿ ವಿಚಾರಣೆಯನ್ನು ಮಾಡ್ತಾರಂಥದ್ದು. ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಮತ್ತೊಂದು CD ಬಂದಂತ ಅಂದ್ರೆ ಪೆನ್ಡ್ರೈವ್ಗಳಲ್ಲಿ ಬಂದಂತ ಒಂದು ವಿಡಿಯೋಗಳೇನಿತ್ತು ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾ ಇರೋಂಥದ್ದು. ಅಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಾಗಿರುವಂತ ರೇವಣ್ಣ ಇರ್ಬೋದು ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ ಆಗ್ತಾ ಇದೆ, ಜೊತೆಗೆ ನಾಳೆ ಅವರನ್ನ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇರೋಂಥದ್ದು. ಆದ್ರೆ ಇನ್ನೊಂದು ವಿಡಿಯೋ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತ ವಿಡಿಯೋಗಳೇನಿದೆ ಅದರಲ್ಲಿದ್ದಂಥ ಮಹಿಳೆಯರನ್ನ ಸಂಪರ್ಕ ಮಾಡುವಂಥದ್ದು, ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡೆದುಕೊಳ್ಳೋ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಯಾವ ಮಹಿಳೆಯೂ ಕೂಡ ಇದುವರೆಗೂ ಕೂಡ ವ್ಯತಿರಿಕ್ತವಾದ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಇದು ಒಂದಷ್ಟು ಸಮ್ಮತಿಯ ಸೆಕ್ಸ್ ಅನ್ನೋ ವಿಚಾರ ಇರ್ಬೋದು, ಅಥವಾ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಅಥವಾ ಬ್ಲಾಕ್ ಮೇಲ್ ಮೂಲಕ ಏನಾದರೂ ಈ ರೀತಿಯಲ್ಲಿ ಏನು ಸೆಕ್ಸ್ ಅನ್ನ ಮಾಡಲಾಗಿದೆಯಾ, ಸಂಭೋಗವನ್ನು ನಡೆಸಲಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಉತ್ತರವನ್ನ ಸಂತ್ರಸ್ತೆಯರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಆ ರೀತಿ ಏನಾದರೂ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಥವಾ ಬ್ಲಾಕ್ ಮೇಲ್ ಮೂಲಕ ಈ ರೀತಿಯಲ್ಲಿ ಸಂಭೋಗವನ್ನು ನಡೆಸಿದ್ರೆ ಅವರ ವಿರುದ್ಧ ಇನ್ನೊಂದು ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕಾಗ್ತದೆ. ಅದು ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕಾಗ್ತದೆ. ಅತ್ಯಾಚಾರ ಪ್ರಕರಣ ದಾಖಲಾದ್ರೆ ಆಗ ಯಾರು ಸಂತ್ರಸ್ತೆ ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಆ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲು ಮಾಡುವಂಥದ್ದು. ಈಗ ಸದ್ಯಕ್ಕೆ ಕೇವಲ SIT ಅಧಿಕಾರಿಗಳು ಅವರ ಬಳಿಯಲ್ಲಿ ಯಾರ್ಯಾರು ವಿಡಿಯೋ ತುಣುಕುಗಳಲ್ಲಿ ಇದ್ರು ಅವರನ್ನ ಸಂಪರ್ಕ ಮಾಡುವಂಥದ್ದು, ಅವರ ಬಳಿಯಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥದ್ದು. ಇದು ಸಮ್ಮತಿಯ ಸೆಕ್ಸ್ ಅಥವಾ ಉದ್ದೇಶಪೂರ್ವಕವಾಗಿ ಅಥವಾ ಬಲವಂತವಾಗಿ ಏನಾದರೂ ಈ ರೀತಿಯ ಮಾಡಿದಾರ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಈಗ SIT ಅಧಿಕಾರಿಗಳು ಕೂಡ ಮಾಡ್ತಾ ಇರೋಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮುರಳಿ. ಒಟ್ಟಾರೆ ಇವಾಗ 2-3 ಆಯಾಮಗಳಲ್ಲಿ ಪೊಲೀಸರು ಅಂದರೆ ಆ ಥರ ಬೀಳ್ತಾ ಇಲ್ಲ, ಅವರು ಬರೀ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಮಹಿಳೆಯರು ಅವರು ಸಂತ್ರಸ್ತೆಯರ ಅಲ್ವಾ, ಇದೆಲ್ಲವನ್ನ ನೋಡಿ ಮುಂದಿನ ಕ್ರಮವನ್ನು ಅವರು ಕೈಗೊಳ್ತಾ ಇದ್ದಾರೆ.